2 ಅರಸುಗಳು ಅಧ್ಯಾಯ 23. ಅನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯೆಹೂದ ಪ್ರಾಂತದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲ ಯೆಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನೂ ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಎಲ್ಲ ಜನರು ಹಾಗೆಯೇ ಪ್ರಮಾಣ ಮಾಡಿದರು. ತರುವಾಯ ಅವನು ಮಹಾಯಾಜಕನಾದ ಹಿಲ್ಕೀಯನು, 2ನೆಯ ತರಗತಿಯ ಯಾಜಕರು, ದ್ವಾರಪಾಲಕರು ಇವರ ಮುಖಾಂತರವಾಗಿ ಬಾಳ್, ಅಶೇರ ಎಂಬ ದೇವತೆಗಳಿಗೋಸ್ಕರವೂ ಆಕಾಶ ಸೈನ್ಯಕ್ಕೋಸ್ಕರವೂ ಉಪಯೋಗಿಸುತ್ತಿದ್ದ ಎಲ್ಲ ಸಾಮಾನುಗಳನ್ನು ಯೆಹೋವನ ಆಲಯದಿಂದ ತರಿಸಿ, ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಬೈಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನು ಬೇತೇಲಿಗೆ ಕಳುಹಿಸಿದನು. ಇದಲ್ಲದೆ ಯೆಹೂದ ಪ್ರಾಂತದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಸುತ್ತಣ ಪ್ರದೇಶದಲ್ಲಿಯೂ ಇದ್ದ ಪೂಜಾಸ್ಥಳಗಳ ವಿಗ್ರಹಗಳಿಗೂ ಬಾಳನಿಗೂ ಸೂರ್ಯ ಚಂದ್ರ ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯಕ್ಕೂ ಧೂಪ ಸುಡುವುದಕ್ಕಾಗಿ ಯೆಹೂದ ರಾಜರಿಂದ ನೇಮಿಸಲ್ಪಟ್ಟ ಎಲ್ಲ ಪೂಜಾರಿಗಳನ್ನು ತೆಗೆದುಹಾಕಿದನು. ಯೆಹೋವನ ಆಲಯದಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಮಾಡಿಸಿ ಆ ಪುಡಿಯನ್ನು ಕನಿಷ್ಠ ಜನರ ಶ್ಮಶಾನದಲ್ಲಿ ಹಾಕಿಸಿದನು. ಯೆಹೋವನ ಆಲಯದ ಪ್ರಾಕಾರದೊಳಗಿದ್ದ ದೇವದಾಸಿಯರ ಮನೆಗಳನ್ನು ಕೆಡವಿಸಿದನು. ಆ ಮನೆಗಳಲ್ಲಿ ಸ್ತ್ರೀಯರು ಅಶೇರ ದೇವತೆಗೋಸ್ಕರ ಗುಡಾರಗಳನ್ನು ನೇಯುತ್ತಿದ್ದರು. ಅನಂತರ ಗೆಬದಿಂದ ಬೇರ್ಷೆಬದವರೆಗಿರುವ ಯೆಹೂದ ಪಟ್ಟಣಗಳ ಎಲ್ಲ ಯಾಜಕರನ್ನು ಕರೆಸಿಕೊಂಡು ಅವರು ಧೂಪ ಸುಡುತ್ತಿದ್ದ ಪೂಜಾ ಸ್ಥಳಗಳನ್ನು ಹೊಲೆ ಮಾಡಿದನು. ಪುರಾಧಿಕಾರಿಯಾದ ಯೆಹೋಶುವನ ಬಾಗಲಿನ ಎಡಗಡೆಯಲ್ಲಿದ್ದ ದ್ವಾರಗಳ ದೇವತೆಯ ಪೂಜಾಸ್ಥಳಗಳನ್ನು ಕೆಡವಿಬಿಟ್ಟನು. ಪೂಜಾಸ್ಥಳಗಳಿಂದ ಬಂದ ಯಾಜಕರಿಗೆ ಇತರ ಯಾಜಕರೊಡನೆ ಹುಳಿಯಿಲ್ಲದ ರೊಟ್ಟಿಗಳಲ್ಲಿ ಪಾಲು ಸಿಕ್ಕಿದರೂ ಅವರಿಗೆ ಯೆರೂಸಲೇಮಿನಲ್ಲಿದ್ದ ಯೆಹೋವನ ಯಜ್ಞವೇದಿಯ ಸಮೀಪಕ್ಕೆ ಹೋಗುವುದಕ್ಕೆ ಅಪ್ಪಣೆ ಇರಲಿಲ್ಲ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರೂ ಮೋಲೇಕನಿಗೋಸ್ಕರ ಆಹುತಿ ಕೊಡದಂತೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿದ್ದ ತೋಫೆತ್ ಎಂಬ ಸ್ಥಳವನ್ನು ಹೊಲೆ ಮಾಡಿದನು. ಯೆಹೂದ ರಾಜರು ಸೂರ್ಯ ದೇವತೆಗೋಸ್ಕರ ಪ್ರತಿಷ್ಠಿಸಿದ ಕುದುರೆಗಳನ್ನು ತೆಗೆದುಹಾಕಿ ರಥಗಳನ್ನು ಸುಡಿಸಿಬಿಟ್ಟನು. ಅವು ಯೆಹೋವನ ಆಲಯದ ಹೆಬ್ಬಾಗಲಿನ ಹೊರಗೆ ಪರ್ವರೀಮೆಂಬ ಸ್ಥಳದಲ್ಲಿ ಕಂಚುಕಿಯಾದ ನಾತಾನ್ ಮೆಲೆಕನ ಕೋಣೆಯ ಹತ್ತಿರ ಇಡಲ್ಪಟ್ಟಿದ್ದವು. ಇದಲ್ಲದೆ ಯೆಹೂದ್ಯರ ಅರಸರು ದೇವಸ್ಥಾನದ ಮಾಳಿಗೆಯ ಮೇಲೆ ಆಹಾಜನ ಉಪ್ಪರಿಗೆಯ ಹತ್ತಿರ ಕಟ್ಟಿಸಿದ್ದ ಯಜ್ಞವೇದಿಗಳನ್ನು, ಮನಸ್ಸೆಯು ಯೆಹೋವನ ಆಲಯದ 2 ಪ್ರಾಕಾರಗಳಲ್ಲಿ ಕಟ್ಟಿಸಿದ್ದ ಯಜ್ಞವೇದಿಗಳನ್ನು ಕೆಡವಿ ಪುಡಿ ಮಾಡಿ ಅವುಗಳ ಧೂಳನ್ನು ಕಿದ್ರೋನ್ ಹಳ್ಳದಲ್ಲಿ ಹಾಕಿಸಿದನು. ಇಸ್ರಾಯೇಲ್ಯರ ಅರಸನಾದ ಸೊಲೊಮೋನನು ಚೀದೋನ್ಯರ ಅಷ್ಟೋರೆತ್, ಮೋವಾಬ್ಯರ ಕೆಮೋಷ್, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳಿಗೋಸ್ಕರ ಯೆರೂಸಲೇಮಿನ ಎದುರಿನಲ್ಲಿಯೂ ವಿಘ್ನ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿಯೂ ಸ್ಥಾಪಿಸಿದ ಪೂಜಾಸ್ಥಳಗಳನ್ನು ಇವನು ಹೊಲೆ ಮಾಡಿದನು. ಕಲ್ಲು ಕಂಬಗಳನ್ನು ಒಡೆದು ಹಾಕಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದುಬಿಟ್ಟು ಅವುಗಳಿದ್ದ ಸ್ಥಳವನ್ನು ಮನುಷ್ಯರ ಎಲುಬುಗಳಿಂದ ತುಂಬಿಸಿದನು. ಇದಲ್ಲದೆ ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನು ಬೇತೇಲಿನಲ್ಲಿ ಏರ್ಪಡಿಸಿದ ಪೂಜಾಸ್ಥಳವನ್ನು, ಅದರಲ್ಲಿದ್ದ ಯಜ್ಞವೇದಿಯನ್ನು ಕೆಡವಿಬಿಟ್ಟನು. ಪೂಜಾಸ್ಥಳವನ್ನು, ಅದರಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ಸುಟ್ಟು ಬೂದಿ ಮಾಡಿದನು. ಅವನು ಹಿಂದಿರುಗಿ ನೋಡಿದಾಗ ಅಲ್ಲಿನ ಗುಡ್ಡದಲ್ಲಿ ಸಮಾಧಿಗಳನ್ನು ಕಂಡು ಅವುಗಳಲ್ಲಿದ್ದ ಎಲುಬುಗಳನ್ನು ತರಿಸಿ ಆ ಯಜ್ಞವೇದಿಯ ಮೇಲೆ ಸುಡಿಸಿ ಅದನ್ನು ಹೊಲೆ ಮಾಡಿದನು. ಹೀಗೆ ದೇವರ ಮನುಷ್ಯನೊಬ್ಬನು ಪ್ರಕಟಿಸಿದ ಯೆಹೋವನ ವಾಕ್ಯವು ನೆರವೇರಿತು. ಇದಲ್ಲದೆ ಅವನು ಒಂದು ಸಮಾಧಿ ಶಿಲೆಯನ್ನು ಕಂಡು ಅದೇನೆಂದು ವಿಚಾರಿಸಲು ಆ ಊರಿನವರು, ನೀನು ಈಗ ಬೇತೇಲಿನ ಯಜ್ಞವೇದಿಗೆ ಮಾಡಿದ್ದನ್ನು ಮುಂತಿಳಿಸಿದ ಯೆಹೂದ ದೇಶದವನಾದ ದೇವರ ಮನುಷ್ಯನ ಸಮಾಧಿ ಎಂದು ಉತ್ತರ ಕೊಟ್ಟರು. ಆಗ ಅವನು, ಬಿಡಿರಿ, ಆ ಮನುಷ್ಯನ ಎಲುಬುಗಳನ್ನು ಯಾರೂ ಮುಟ್ಟಬಾರದು ಎಂದು ಹೇಳಿದನು.
ಆದದರಿಂದ ಅವರು ಅವನ ಮತ್ತು ಸಮಾರ್ಯ ದೇಶದ ಪ್ರವಾದಿಯ ಎಲುಬುಗಳನ್ನು ಮುಟ್ಟಲಿಲ್ಲ. ಇಸ್ರಾಯೇಲ್ ರಾಜರು ಸಮಾರ್ಯದ ಪಟ್ಟಣಗಳಲ್ಲಿ ಕಟ್ಟಿಸಿದಂಥ ಯೆಹೋವನ ಕೋಪಕ್ಕೆ ಕಾರಣವಾಗಿದ್ದಂಥ ಪೂಜಾ ಸ್ಥಳಗಳ ಗುಡಿಗಳಿಗೆ ಬೇತೇಲಿಗಾದ ಗತಿಯೇ ಆಯಿತು. ಯೋಷೀಯನು ಅವುಗಳನ್ನು ಕೆಡವಿಬಿಟ್ಟು ಅವುಗಳ ಪೂಜಾರಿಗಳನ್ನು ಯಜ್ಞವೇದಿಗಳ ಮೇಲೆ ವಧಿಸಿ ಮನುಷ್ಯರ ಎಲುಬುಗಳನ್ನು ಸುಡಿಸಿ ಯೆರೂಸಲೇಮಿಗೆ ಹಿಂದಿರುಗಿ ಹೋದನು. ಅನಂತರ ಅರಸನು ಎಲ್ಲ ಜನರಿಗೆ, ಈ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂದು ಆಜ್ಞಾಪಿಸಿದನು. ಇಂಥ ಪಸ್ಕ ಹಬ್ಬವು ಇಸ್ರಾಯೇಲ್ಯರನ್ನು ಪಾಲಿಸಿದ ನ್ಯಾಯಸ್ಥಾಪಕರ ಕಾಲದಲ್ಲಾಗಲಿ ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ ಅರಸರ ಕಾಲದಲ್ಲಾಗಲಿ ನಡೆಯಲೇ ಇಲ್ಲ. ಈ ಹಬ್ಬವು ಅರಸನಾದ ಯೋಷೀಯನ ಆಳಿಕೆಯ 18ನೆಯ ವರ್ಷದಲ್ಲಿ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಚರಿಸಲ್ಪಟ್ಟಿತು. ಇದಲ್ಲದೆ ಅವನು ಸತ್ತವರಲ್ಲಿ ವಿಚಾರಿಸುವವರನ್ನು, ಬೈತಾಳಿಕರನ್ನು, ಯೆರೂಸಲೇಮ್, ಯೆಹೂದ ಪ್ರಾಂತ ಇವುಗಳಲ್ಲಿದ್ದ ಎಲ್ಲ ತೆರಾಫೀಮ್ ಎಂಬ ಬೊಂಬೆಗಳನ್ನು, ಮೂರ್ತಿಗಳನ್ನು, ಎಲ್ಲ ಅಸಹ್ಯ ವಿಗ್ರಹಗಳನ್ನು ತೆಗೆದುಹಾಕಿ ಯಾಜಕನಾದ ಹಿಲ್ಕೀಯನಿಗೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ಧರ್ಮೋಪದೇಶ ಗ್ರಂಥದ ವಾಕ್ಯಗಳನ್ನು ನೆರವೇರಿಸಿದನು. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷೀಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಆದರೂ ಮನಸ್ಸೆಯ ದುಷ್ಕೃತ್ಯಗಳ ದೆಸೆಯಿಂದ ಯೆಹೂದ್ಯರ ಮೇಲಿದ್ದ ಯೆಹೋವನ ಉಗ್ರಕೋಪವು ಇಳಿಯಲಿಲ್ಲ. ಆತನು ಇಸ್ರಾಯೇಲ್ಯರನ್ನು ತೆಗೆದುಹಾಕಿದಂತೆ ಯೆಹೂದ್ಯರನ್ನು ನನ್ನ ಸನ್ನಿಧಿಯಿಂದ ತೆಗೆದುಹಾಕುವೆನು. ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣವನ್ನು, ನನ್ನ ನಾಮ ಮಹತ್ತಿಗೋಸ್ಕರ ಸ್ವೀಕರಿಸಿಕೊಂಡ ದೇವಾಲಯವನ್ನು ತಿರಸ್ಕರಿಸುವೆನು ಎಂದು ಹೇಳಿದನು. ಯೋಷೀಯನ ಉಳಿದ ಚರಿತ್ರೆಯೂ ಅವನ ಎಲ್ಲ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನ ಕಾಲದಲ್ಲಿ ಐಗುಪ್ತದ ಅರಸನಾದ ಫರೋಹನೆಕೋ ಎಂಬವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಯೂಫ್ರೆಟೀಸ್ ನದಿಯ ಬಳಿಗೆ ಹೋದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷೀಯನು ಮೆಗಿದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು. ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಮೆಗಿದ್ದೋವಿನಿಂದ ಯೆರೂಸಲೇಮಿಗೆ ತಂದು ಅವನ ಸ್ವಂತ ಸಮಾಧಿಯಲ್ಲಿ ಇಟ್ಟರು. ಜನರು ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋವಾಹಾಜನನ್ನು ಅಭಿಷೇಕಿಸಿ ಅರಸನನ್ನಾಗಿ ಮಾಡಿದರು. ಯೆಹೋವಾಹಾಜನು ಅರಸನಾದಾಗ 23 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಲಿಬ್ನದವಳು ಯೆರೆಮೀಯನ ಮಗಳೂ ಆದ ಹಮೂಟಲ್ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಫರೋಹನೆಕೋವನು ಇವನನ್ನು ಯೆರೂಸಲೇಮಿನಲ್ಲಿ ಬಹು ದಿವಸಗಳವರೆಗೆ ಆಳಗೊಡಲಿಲ್ಲ. ಅವನು ಹಮಾತ್ ದೇಶದ ರಿಬ್ಲಾ ಎಂಬ ಊರಲ್ಲಿ ಇವನನ್ನು ಸೆರೆಯಲ್ಲಿಟ್ಟನು. ಯೆಹೂದ್ಯರು ಅವನಿಗೆ 100 ತಲಾಂತು ಬೆಳ್ಳಿಯನ್ನು 1 ತಲಾಂತು ಬಂಗಾರವನ್ನು ದಂಡ ತೆರಬೇಕಾಯಿತು. ಫರೋಹನೆಕೋವನು ಯೋಷೀಯನಿಗೆ ಬದಲಾಗಿ ಅವನ ಮಗನಾದ ಎಲ್ಯಾಕೀಮನನ್ನು ಅರಸನನ್ನಾಗಿ ನೇಮಿಸಿ ಅವನಿಗೆ ಯೆಹೋಯಾಕೀಮನೆಂಬ ಹೊಸ ಹೆಸರನ್ನಿಟ್ಟು ಯೆಹೋವಾಹಾಜನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದನು. ಯೆಹೋವಾಹಾಜನು ಅಲ್ಲಿ ಮೃತಿ ಹೊಂದಿದನು. ಫರೋಹನು ಗೊತ್ತು ಮಾಡಿದಷ್ಟು ಬೆಳ್ಳಿ ಬಂಗಾರವನ್ನು ಕೊಡುವುದಕ್ಕಾಗಿ ಯೆಹೋಯಾಕೀಮನು ತನ್ನ ದೇಶದಲ್ಲಿ ಕರವನ್ನು ನೇಮಿಸಿದನು. ಕರ ಕೊಡಬೇಕಾದ ಪ್ರತಿಯೊಬ್ಬನೂ ತನಗೆ ನೇಮಕವಾದಷ್ಟು ಬೆಳ್ಳಿ ಬಂಗಾರವನ್ನು ದೇಶದ ಜನರಿಂದ ಕೂಡಿಸಿ ಫರೋಹನಿಗೋಸ್ಕರ ತಂದೊಪ್ಪಿಸಿದನು. ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ರೂಮದವಳು ಪೆದಾಯನ ಮಗಳೂ ಆದ ಜೆಬೂದ ಎಂಬಾಕೆಯು ಅವನ ತಾಯಿ. ಅವನು ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 23.
23ನೇ ಅಧ್ಯಾಯ. ಯಾವ ರೀತಿಯಾಗಿ ಆ ಬೈಬಲ್ ಓದಿದ್ದರಿಂದ ಆದಂಥ ಪ್ರತಿಕ್ರಿಯೆ 23ನೇ ಅಧ್ಯಾಯದಲ್ಲಿ ಕೂಡ ಹಾಗೆ ಮುಂದುವರಿತದೆ. ಕಂಟಿನ್ಯೂಸ್. ದಿ ಇಫೆಕ್ಟ್ ಆಫ್ ಬೈಬಲ್ ರೀಡಿಂಗ್ ಕಂಟಿನ್ಯೂಸ್ ಇನ್ ಚಾಪ್ಟರ್ 23. 23ನೇ ಅಧ್ಯಾಯದಲ್ಲಿ ನೋಡುವಾಗ ಏನು ಮಾಡ್ತಾನೆ, ಯೋಷಿಯನು ಯೆರೂಸಲೇಮಿನ ಮತ್ತು ಯೆಹೂದ ಪ್ರಾಂತದ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ. ಈಗ ರಾಜ ಕರೆದ ಮೇಲೆ ಎಲ್ಲರೂ ಬರಲೇಬೇಕು. ಅದೇ ರೀತಿಯಾಗಿ ಊರುಗಳ ಎಲ್ಲ ಹಿರಿಯರನ್ನು ಕಳಿಸ್ತಾನೆ. ಯಾಕೆ? ಭಾಳ ಆಶ್ಚರ್ಯ. ಒಂದು ಹಬ್ಬ ಮಾಡಲಿಕ್ಕಲ್ಲ, ಅದು ಅನಂತರ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೇನೋ ಇದೆ. ಯಾವುದಕ್ಕಾಗಿ ಕರಿತಿದ್ದಾನಂತ ನೋಡೋಣ. ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿ ಕರೆಸಿ ಯೆರೂಸಲೇಮಿನವರನ್ನು, ಬೇರೆ ಎಲ್ಲ ಯೆಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನು ಕರ್ಕೊಂಡು ಯೆಹೋವನ ಆಲಯಕ್ಕೆ ಹೋದನು. ವಾವ್! ದೇವರ ಆಲಯಕ್ಕೆ ಕರ್ಕೊಂಡು ಹೋಗ್ತಾನೆ ರೀ. ದೇವರ ಆಲಯಕ್ಕೆ ಮಹತ್ವ ಈ ಯೋಷಿಯನ್ನು ಕೊಟ್ಟದ್ರಿಂದ ದೇವರ ಆಲಯದೊಳಗೆ ದೇವರ ವಾಕ್ಯವಿತ್ತು, ದೇವರ ವಾಕ್ಯ ಸಿಕ್ತು. ಎಷ್ಟು ವರ್ಷ ಮನಸ್ಸೆ ಕಾಲದಲ್ಲಿ ಅದು ಬಿದ್ದು ಹೋಗಿತ್ತೋ, ಅದು ಮರೆಯಾಗ್ಬಿಟ್ಟಿತ್ತೋ, ಕಳೆದು ಹೋಗ್ಬಿಟ್ಟಿತ್ತೋ ಧರ್ಮಶಾಸ್ತ್ರ. ಆದರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ಸಿಕ್ತು. ಅದು ಹೇಗೆ ಬಿದ್ದು ಹೋದಂಥ ಪುಸ್ತಕ ಅಷ್ಟು ವರ್ಷಗಳು ಇರ್ತದೆ? ಒಂದು ಕಾರಣ, ಅದು ದೇವರ ವಾಕ್ಯ. ದೇವರ ವಾಕ್ಯವನ್ನು ದೇವರು ಚೆನ್ನಾಗಿ ನೋಡ್ಕೊಳ್ತಾನೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದ ಕಾರಣ ದೇವರು ಬಹುಶಃ ಅದನ್ನು ಸಂರಕ್ಷಿಸಿರಬೇಕು, ಕಾಪಾಡಿರಬೇಕು. ಹುಳ ತಿನ್ನದೆ, ಇಲಿ ತಿನ್ನದೆ, ಗೆದ್ಲಿಡಿಯದೆ ಆ ಗ್ರಂಥ ಹಾಗೆ ಸುರುಳಿ ಹಾಗೆ ಭದ್ರವಾಗಿರುವಂತೆ ಮಾಡಿರಬೇಕು. ಸರಿ, ಎಲ್ಲರನ್ನ ಕರೆಸಿಬಿಟ್ಟು ಆಲಯಕ್ಕೆ, ಯೆಹೋವನ ಆಲಯಕ್ಕೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸ್ತಾರೆ. ಏನಪ್ಪ ಇದು, ಅರಸು ನಮ್ಮನ್ನೆಲ್ಲ ಕರಿತಾ ಇದ್ದಾನೆ, ಏನಿರ್ಬೋದು ಅಂತ ಎಲ್ಲರೂ ಬಂದಾಗ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ. 3ನೇ ಸಾರಿ ಬೈಬಲ್ ಓದೋದು. ಒಂದು ಸರಿ ಶಾಪವನ್ನು ಓದಿದ, ಪ್ರತಿಕ್ರಿಯೆ ಏನಾಗಲಿಲ್ಲ. 2ನೇ ಸಾರಿ ಶಾಪವನ್ನು ಓದಿದ, ಆದರೆ ಅವನಿಗೇನಾಗಲಿಲ್ಲ, ಯೋಷಿಯನಿಗೆ ಆಗೋಯ್ತು. ಆ ಒಂದು ಬೆಂಕಿ, ಆ ಒಂದು ಜ್ವಾಲೆ, ಬೈಬಲ್ ಓದುವ ಜ್ವಾಲೆ ಇವನಿಗೆ ಟಚ್ ಆಗೋಯ್ತು. ಅದರ ಮಹತ್ವ ಇವನಿಗೆ ಗೊತ್ತಾಗ್ಬಿಡ್ತು. ಸ್ವಲ್ಪನೇ, ನಮ್ಮ ಹಾಗೆ 66 ಪುಸ್ತಕ ಅಲ್ಲ, ಸ್ವಲ್ಪನೇ ಇತ್ತು, ಒಂದು 5 ಇತ್ತು ಅಷ್ಟೇ. ಅಷ್ಟೇ ಸಾಕು ಅದ್ಭುತ ಆಗಲಿಕ್ಕೆ, ಅಷ್ಟೇ ಸಾಕು ಜೀವನ ಬದಲಾಗಲಿಕ್ಕೆ, ಅಷ್ಟೇ ಸಾಕು ಒಂದು ಭಕ್ತಿ ಸಂಜೀವನ ಉಂಟಾಗಲಿಕ್ಕೆ, ಅಷ್ಟೇ ಸಾಕು ದೇವರನ್ನು ಮನಪೂರ್ವಕವಾಗಿ ಹಿಂಬಾಲಿಸುವುದಕ್ಕೆ, ಅಷ್ಟೇ ಸಾಕು ತಗ್ಗಿಸಿಕೊಳ್ಳುವುದಕ್ಕೆ. ಯಾಕಂದರೆ ತಗ್ಗಿಸಿಕೊಂಡ ಯೋಷಿಯನು. ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ಓದಿಸಿ ಕಂಬದ ಬಳಿಯಲ್ಲಿ ನಿಂತು, ರಾಜ ನಿಂತುಕೊಂಡಿದ್ದಾನೆ, ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿ ಆತನ ಆಜ್ಞಾ ನಿಯಮವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನ ಮುಂದೆ ಪ್ರಮಾಣ ಮಾಡ್ತಾನೆ. ಯೆಹೋವನಿಗೆ ಪ್ರಮಾಣ ಮಾಡಿದ್ದಾನೆ. ಇದನ್ನು ನೋಡಿದ ತಕ್ಷಣ ಎಲ್ಲ ಜನರು ಹಾಗೆಯೇ ಪ್ರಮಾಣ ಮಾಡಿದರು. ನೋಡ್ರಿ, ನಾಯಕನು ಸರಿಯಾದಾಗ ಬೇರೆಯವರು ಸರಿಯಾಗಿಬಿಡ್ತಾರೆ. ನಾಯಕನಿಗೆ ದೇವ್ರ ವಾಕ್ಯದ ರುಚಿ ಸಿಕ್ಬಿಟ್ರೆ ಬೇರೆಯವ್ರಿಗೂ ಆ ದೇವ್ರ ವಾಕ್ಯದ ರುಚಿ ಸಿಗುತ್ತೆ. ನಾಯಕನು ಆ ಒಂದು ವಾಕ್ಯದ ಮಹತ್ವ ತಿಳಿದುಬಿಟ್ರೆ ಬೇರೆಯವ್ರಿಗೂ ಅದರ ಮಹತ್ವ ತಿಳಿತದೆ. ಇಲ್ಲಿ ಇಷ್ಟಕ್ಕೂ ಯಾರೂ ವಿಶೇಷ ಪ್ರಸಂಗ ಬರಲಿಲ್ಲ, ವಿಶೇಷ ಕೂಟ ಏನು ನಡೀಲಿಲ್ಲ. ಸ್ವಲ್ಪ ಬೈಬಲ್ ಸಿಕ್ತ ಅಷ್ಟೇ. ಸ್ವಲ್ಪ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ 66 ಪುಸ್ತಕನೂ ಸಿಕ್ಕಿದ್ದಿಲ್ಲ, ಒಂದು 5 ಪುಸ್ತಕ ಸಿಕ್ಕಿತ್ತು ಅಷ್ಟೇ. ಅಷ್ಟೇ ಸಾಕು, ದೊಡ್ಡ ಭಕ್ತಿ ಸಂಜೀವನ ಇಡೀ ದೇಶದಲ್ಲೇ ಆಗೋಯ್ತು.
ಇಡೀ ದೇಶದಲ್ಲಿ. ಆನಂತರ ಅವನು ಮಹಾಯಾಜಕನಾದ ಹಿಲ್ಕಿಯನು ಮತ್ತು ಬೇರೆ ಎಲ್ಲರೂ ಸೇರಿಬಿಟ್ಟು ಈಗ ಒಂದೊಂದಾಗಿ ಎಲ್ಲ ಇರಬಾರ್ದಂಥವುಗಳನ್ನೆಲ್ಲ ತೆಗೆದು ಹಾಕಿ ಸುಡಬೇಕಾದದೆಲ್ಲ ಸುಟ್ಬಿಟ್ಟು ಯಾವ್ದು ಕೆಡಬೇಕಾದನ್ನೆಲ್ಲ ಕೆಡವಿ ಈ ಯೆಹೋವನ ಆಲಯದಲ್ಲಿದ್ದಂಥ ಆ ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿ ಸ್ಮಶಾನದಲ್ಲಿ ಅದನ್ನು ಹಾಕಿಬಿಟ್ಟು ಯೆಹೋವನ ಆಲಯದಲ್ಲಿ ಏನೇನು ದೇವರು ಬೇಡ ಅಂತ ಹೇಳಿದನು ಅದನ್ನೆಲ್ಲ ಕೆಡವಿಬಿಟ್ಟು ಒಂದು ದೊಡ್ಡ ಉಜ್ಜೀವನವನ್ನು ಮಾಡ್ತಾನೆ. ಅದು ಎಂಥ ಒಂದು ಉಜ್ಜೀವನ ಅಂತ ಹೇಳಿದಾಗ ತನ್ನ ಅಜ್ಜ ಮನಸ್ಸೆ ಮಾಡಿದ್ದನ್ನೆಲ್ಲ ತೆಗೆದು ಹಾಕ್ತಾನೆ. ಅಷ್ಟೇ ಅಲ್ಲ, ಸೊಲೊಮೋನನು ರಾಜನಾಗಿದ್ದಾಗ ಮಾಡಿದ ಅಷ್ಟರೋತ್, ಕೆಮೋಷ್, ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳಿಗೆ ಕೂಡ ಅದನ್ನೆಲ್ಲ ಕೂಡ ತೆಗೆದು ಹಾಕಿಬಿಡ್ತಾನೆ ರೀ. ನಿಜವಾದಂಥ ಒಂದು ಕ್ಲೀನಿಂಗ್, ಸ್ವಚ್ಛ ಮಾಡಿಬಿಟ್ಟ ದೇಶವನ್ನು, ಹೊಲೆಯಾಗಿದ್ದ ದೇಶವನ್ನು ಸರಿ ಮಾಡಿಬಿಟ್ಟ. ಇವೆಲ್ಲಕ್ಕೂ ಕಾರಣ ಏನಂದರೆ ಸ್ವಲ್ಪ ವಾಕ್ಯ ಸಿಕ್ತ ಅಷ್ಟೇ. ಸ್ವಲ್ಪ ವಾಕ್ಯ ಓದಿದ್ದನ್ನು ಕೇಳಿಸ್ಕೊಂಡು ಇಷ್ಟೊಂದು ಪರಿವರ್ತನೆ ಅವನಲ್ಲಿ ಆಯಿತು, ಯೋಷಿಯನಲ್ಲಿ. ಅನಂತರ ಆ ರೀತಿಯಾಗಿ ಎಲ್ಲ ಶುದ್ಧ ಮಾಡ್ತಾ ಬಂದಾಗ ಒಂದು ಆಶ್ಚರ್ಯ. ಏನು ಆಶ್ಚರ್ಯ? ಬೇತೇಲಿನಲ್ಲಿ, ಯಾಕಂದರೆ ಯಾರೊಬ್ಬಾಮನು ಇಸ್ರಾಯೇಲ್ನ ಮೊದಲನೇ ಅರಸನಾಗಿರುವಂಥ ಯಾರೊಬ್ಬಾಮನು ಅವನು ಬೇತೇಲಿನಲ್ಲಿ ದಾನ್ನಲ್ಲಿ ಕೂಡ ತನ್ನದೇ ಆದಂಥ ಒಂದು ಗುಡಿಯನ್ನು ಕಟ್ಟಿಬಿಟ್ಟಿರ್ತಾನೆ. ಆವಾಗ ಒಬ್ಬ ದೇವರ ಮನುಷ್ಯನು ಬಂದು ಅವನಿಗೆ ಪ್ರವಾದಿಸ್ತಾನೆ. ಅದು ಭಾಳ ಆಶ್ಚರ್ಯವಾದಂಥ ಒಂದು ಪ್ರವಾದನೆಯಾಗಿರ್ತದೆ. ಬಹುಶಃ ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದೇನು. ಯಾಕಂತೇಳಿದರೆ ಆ ಪ್ರವಾದಿ ಬಂದು ಯೋಷಿಯನ ಬಗ್ಗೆ ಹೇಳಿರ್ತಾನೆ. ಎಷ್ಟು ವರ್ಷಗಳ ಹಿಂದೆ? 360 ವರ್ಷಗಳ ಹಿಂದೆ ಅವನು ಹೇಳಿರ್ತಾನೆ. ಅಂದರೆ ಇಸ್ರಾಯೇಲ್ರ ಮೊದಲನೇ ಅರಸನು ವಿಭಾಗವಾದ ಮೇಲೆ ಇಸ್ರಾಯೇಲ್ರ ಮೊದಲನೇ ಅರಸನಾದ ಯಾರೊಬ್ಬಾಮನ ಕಾಲದಲ್ಲಿ ನುಡಿದಂಥ ಪ್ರವಾದನೆ 360 ವರ್ಷಗಳ ಆದ ಮೇಲೆ ಯೋಷಿಯನಲ್ಲಿ ನೆರವೇರಿತು. ಆ ಪ್ರವಾದಿ ಏನಂತ ಹೇಳಿದ್ದ ನೋಡೋಣ್ರಿ. 2ನೇ ಅರಸುಗಳ ಗ್ರಂಥ, ಅದೇ 23ನೇ ಅಧ್ಯಾಯದಲ್ಲಿದ್ದೇವೆ ನಾವು. 16ನೇ ವಚನದ 2ನೇ ಭಾಗ ಹೀಗಿದೆ, ಅಥವಾ ಅದು ಪೂರ್ಣವಾಗಿ ಓದ್ತೇನೆ. ಅವನು ಅಂದರೆ ಯೋಷಿಯನು ಹಿಂದಿರುಗಿ ನೋಡಿದಾಗ ಅಲ್ಲಿನ ಗುಡ್ಡದಲ್ಲಿ ಸಮಾಧಿಗಳನ್ನು ಕಂಡು ಅವುಗಳಿದ್ದ ಎಲುಬುಗಳನ್ನು ತರಿಸಿ ಆ ಯಜ್ಞವೇದಿಯ ಮೇಲೆ ಸುಡಿಸಿ ಅದನ್ನು ಹೊಲೆ ಮಾಡಿದನು. ಹೀಗೆ ದೇವರ ಮನುಷ್ಯನೊಬ್ಬನು ಪ್ರಕಟಿಸಿದ ಯೆಹೋವನ ವಾಕ್ಯವು ನೆರವೇರಿತು. ಹೌದು, ದೇವರ ಪ್ರವಾದಿ ಮಾತು ಹೇಳಿರ್ತಾನೆ. ಅವನು ಹೇಳಿದ ಮಾತನ್ನು 360 ವರ್ಷಗಳಾದ ಮೇಲೆ ಯೋಷಿಯನು ನೆರವೇರಿಸ್ತಾನೆ. ಸರಿ, ಅದಾದ ನಂತರ ದೇವರ ಮನುಷ್ಯನ ಸಮಾಧಿ ಒಂದು ಏನೋ ಇತ್ತು ಅಂತ ಹೇಳ್ತಾರೆ. ಅದು ಕಾರಣ ಬಿಟ್ಬಿಡ್ರಿ, ಅದನ್ನು ಏನು ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಅನಂತರ ಯೋಷಿಯನು ಎಲ್ಲ ಜನರಿಗೆ ಈ ನಿಬಂಧನಾ ಗ್ರಂಥಗಳಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ ಒಂದು ಆಜ್ಞೆ ಕೊಡ್ತಾನೆ. ಈಗ ಅವರು ಬೈಬಲ್ ಓದಿದ್ದನ್ನು ಕೇಳಿಸ್ಕೊಳ್ಳಿಕ್ಕಂತ ಬಂದರು. ಚಿಕ್ಕ ಬೈಬಲ್, ಆಗ ಮೋಶೆ ಧರ್ಮಶಾಸ್ತ್ರ ಓದ್ಬಿಟ್ಟು ದೊಡ್ಡ ಸುಧಾರಣೆ ದೇಶದಲ್ಲಿ ಆಗಿಬಿಟ್ಟು ಅದೇ ಸಂದರ್ಭದಲ್ಲಿ ಈಗ ಹಬ್ಬ ಮಾಡಲಿಕ್ಕಂತ ತೀರ್ಮಾನ ಮಾಡಿದ್ದಾರೆ. ಇಂಥ ಪಸ್ಕ ಹಬ್ಬ, ಇದ್ರ ಬಗ್ಗೆ ನಾವು ಗಮನಿಸೋದು ಒಳ್ಳೆಯದಾಗಿರ್ತದೆ. ಯಾಕಂದರೆ 2ನೇ ಅರಸುಗಳ ಗ್ರಂಥ 23ನೇ ಅಧ್ಯಾಯದ
2ನೇ ವಚನದಲ್ಲಿ ಈ ರೀತಿಯಾಗಿರುವಂಥ ಒಂದು ಮಾತನ್ನು ನಾವು ಓದಿಕೊಳ್ಳೋಣ. ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 23 ಆ್ಯಂಡ್ ವರ್ಸ್ 22. ಇಂಥ ಪಸ್ಕ ಹಬ್ಬವು ಇಸ್ರಾಯೇಲರನ್ನು ಪಾಲಿಸಿದ ನ್ಯಾಯಸ್ಥಾಪಕರ ಕಾಲದಲ್ಲಾಗಲಿ, ನ್ಯಾಯಸ್ಥಾಪಕರು ಸುಮಾರು 16 ಜನ ಇದ್ರಲ್ಲ, ಅವರ ಕಾಲದಲ್ಲಾಗಲಿ, ಇಸ್ರಾಯೇಲರ ಮತ್ತು ಯಹೂದ್ಯರ ಅರಸರ ಕಾಲದಲ್ಲಾಗಲಿ, ಅಂದರೆ ಇಸ್ರಾಯೇಲ್ನಲ್ಲಿ 19 ಅರಸರಿದ್ದರು, ಯಹೂದದಲ್ಲಿ 19 ಅರಸರು ಪ್ಲಸ್ ಒಬ್ಬ ರಾಣಿ, ಅವರ ಕಾಲದಲ್ಲಾಗಲಿ ನಡೆಯಲೇ ಇಲ್ಲ. ಅಂದರೆ ಯಹೂದದ ರಾಜ್ಯ ಇನ್ನೂ ಮುಗಿದಿಲ್ಲ, ಯಾಕಂದರೆ ಯೋಷಿಯನಿದ್ದಾನೆ. ಯೋಷಿಯನಿಗೆ ಮುಂಚಿತವಾಗಿದ್ದಂಥ ಅರಸರು ಇಂಥ ಒಂದು ಹಬ್ಬವನ್ನು ಮಾಡಿರಲಿಲ್ಲ ಅಂತೆ. ಈ ಹಬ್ಬವು ಅರಸನಾದ ಯೋಷಿಯನ ಆಳಿಕೆಯ 18ನೇ ವರ್ಷದಲ್ಲಿ, ಅವನು 8 ವಯಸ್ಸಿದ್ದಾಗ ರಾಜನಾಗಿರ್ತಾನೆ. 18ನೇ ವರ್ಷದಲ್ಲಿ ಏನಾಗ್ತದೆ ಈ ಹಬ್ಬ ಅಂದರೆ, ಅವನಿಗೆ ಬುದ್ಧಿ ಬಂದಾಗ ಅವನಿಗೆ ದೇವರ ವಾಕ್ಯದ ವಿಷಯದಲ್ಲಿ ಅವನಿಗೆ ಯಾರು ಹೇಳೋರು ಇರಲಿಲ್ಲ. ಆದರೂ ಕೂಡ ಅವನಿಗೆ ಮೊಟ್ಟ ಮೊದಲನೇದಾಗಿ ಅವನಿಗೆ ದೇವರ ವಾಕ್ಯ ಇಲ್ಲದೆ ಅವನಿಗೆ ತಿಳಿದಂಥದ್ದು ಏನಂದರೆ ದೇವರ ಆಲಯಕ್ಕೆ ಏನಾದರೂ ಮಾಡೋಣ ಎಂಬುದಾಗಿ ಮಾಡ್ತಾ ಇರುವಾಗ ದೇವರ ವಾಕ್ಯ ಸಿಕ್ಬಿಡ್ತು. ವಾವ್! ಮತ್ತು ಈ ರೀತಿಯಾಗಿ ಆಲಯದಲ್ಲಿ ಸಿಕ್ಕಿದ 24ನೇ ವಚನ, ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ನೆರವೇರಿಸಿದನು. ವಾವ್! ಬರೇ ಓದಲಿಲ್ಲ, ಬರೇ ದೇವ್ರ ವಾಕ್ಯ ಓದಲಿಲ್ಲ ಯೋಷಿಯನು. ದೇವ್ರ ವಾಕ್ಯ ಬರೀ ಅದನ್ನು ಅರ್ಥ ಬಿಡಿಸ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಹುಲ್ದ ಕಡೆಯಿಂದ, ಅದನ್ನು ನೆರವೇರಿಸಿದನು. 24ನೇ ವಚನ. 2ನೇ ಅರಸುಗಳು 23, 24 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಆನಂತರ ಯೋಷಿಯನ ಬಗ್ಗೆ ಒಂದು ಮಾತು ಹೇಳಲಾಗಿದೆ, ಭಾಳ ಪವರ್ಫುಲ್ ಶಕ್ತಿಯುತವಾದಂಥ ಒಂದು ಮಾತು. ಅದನ್ನು 25ನೇ ವಚನದಲ್ಲಿ ಓದ್ತೇನೆ. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ರಿಕಾರ್ಡ್, ದಾಖಲೆ. ಅಂಥ ಒಂದು ಮಹಾಭಕ್ತನು ಯೋಷಿಯನಾಗಿದ್ದನು. ಮಹಾಭಕ್ತಿಯನ್ನು ಯಹೂದ್ಯರಲ್ಲಿ ತಗೊಂಡು ಬಂದಿದ್ದನು. ಇವೆಲ್ಲದಕ್ಕೂ ಕಾರಣ ದೇವರ ವಾಕ್ಯ. ಆನಂತರ ಯೋಷಿಯನು ಒಂದು ಯುದ್ಧ ಮಾಡಿ ಹತನಾಗ್ತಾನೆ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋವಾಜನ ಅರಸನಾಗ್ತಾನೆ. ಯೆಹೋವಾಜನ ಅಂದರೆ ಯೆಹೋವನಿಂದ ಸೆಳೆಯಲ್ಪಟ್ಟವನೆಂಬುದಾಗಿ. 2ನೇ ಅರಸುಗಳ ಗ್ರಂಥ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. And the king sent, and they gathered unto him all the elders of Judah and of Jerusalem. And the king went up into the house of the Lord, and all the men of Judah and all the inhabitants of Jerusalem with him, and the priests and the prophets and all the people, both small and great. And he read in their ears all the words of the book of the covenant which was found in the house of the Lord. And the king stood by a pillar and made a covenant before the Lord to walk after the Lord, and to keep his commandments and his testimonies and his statutes with all their heart and all their soul, to perform the words of this covenant that were written in this book. And all the people stood to the covenant. And the king commanded Hilkiah the high priest, and the priests of the second order, and the keepers of the door, to bring forth out of the temple of the Lord all the vessels that were made for Baal, and for the grove, and for all the host of heaven. And he burned them without Jerusalem in the fields of Kidron, and carried the ashes of them unto Bethel.
And he put down the idolatrous priests whom the kings of Judah had ordained to burn incense in the high places in the cities of Judah, and in the places round about Jerusalem, them also that burned incense unto Baal, to the sun, and to the moon, and to the planets, and to all the host of heaven. And he brought out the grove from the house of the Lord without Jerusalem unto the brook Kidron, and burned it at the brook Kidron, and stamped it small to powder, and cast the powder thereof upon the graves of the children of the people. And he brake down the houses of the Sodomites that were by the house of the Lord, where the women wove hangings for the grove. And he brought all the priests out of the cities of Judah, and defiled the high places where the priests had burned incense, from Geba to Beersheba, and brake down the high places of the gates that were in the entering in of the gate of Joshua, the governor of the city, which were on a man's left hand at the gate of the city. Nevertheless, the priests of the high places came not up to the altar of the Lord in Jerusalem, but they did eat of the unleavened bread among their brethren. And he defiled Topheth, which is in the valley of the children of Hinnom, that no man might make his son or his daughter to pass through the fire to Molech. And he took away the horses that the kings of Judah had given to the sun at the entering in of the house of the Lord by the chamber of Nathan-Melech the chamberlain, which was in the suburbs, and burned the chariots of the sun with fire. And the altars that were on the top of the upper chamber of Ahaz, which the kings of Judah had made, and the altars which Manasseh had made in the two courts of the house of the Lord, did the king beat down, and break them down from thence, and cast the dust of them into the brook Kidron. And the high places that were before Jerusalem, which were on the right hand of the mount of corruption, which Solomon the king of Israel had builded for Ashtoreth, the abomination of the Zidonians, and for Chemosh, the abomination of the Moabites, and for Milcom, the abomination of the children of Ammon, did the king defile. And he brake in pieces the images, and cut down the groves, and filled their places with the bones of men. Moreover, the altar that was at Bethel, and the high place which Jeroboam the son of Nebat, who made Israel to sin, had made, both that altar and the high place he brake down, and burned the high place, and stamped it small to powder, and burned the grove. And as Josiah turned himself, he spied the sepulchres that were there in the mount, and sent, and took the bones out of the sepulchres, and burned them upon the altar, and polluted it according to the word of the Lord which the man of God proclaimed, who proclaimed these words. Then he said, What title is that I see? And the men of the city told him, It is the sepulchre of the man of God, which came from Judah, and proclaimed these things that thou hast done against the altar of Bethel. And he said, Let him alone, let no man move his bones. So they let his bones alone, with the bones of the prophet that came out of Samaria. And all the houses also of the high places that were in the cities of Samaria, which the kings of Israel had made to provoke the Lord to anger, Josiah took away, and did to them according to all the acts that he had done in Bethel. And he slew all the priests of the high places that were there upon the altars, and burned men's bones upon them, and returned to Jerusalem. And the king commanded all the people, saying, Keep the Passover unto the Lord your God, as it is written in the book of this covenant. Surely there was not holden such a Passover from the days of the judges that judged Israel, nor in all the days of the kings of Israel, nor of the kings of Judah. But in the 18th year of King Josiah, wherein this Passover was holden to the Lord in Jerusalem, moreover the workers with familiar spirits, and the wizards, and the images, and the idols, and all the abominations that were spied in the land of Judah and in Jerusalem, did Josiah put away, that he might perform the words of the law which were written in the book that Hilkiah the priest found in the house of the Lord. And like unto him was there no king before him that turned to the Lord with all his heart, and with all his soul, and with all his might, according to all the law of Moses. Neither after him arose there any like him. Notwithstanding the Lord turned not from the fierceness of his great wrath, wherewith his anger was kindled against Judah, because of all the provocations that Manasseh had provoked him withal. And the Lord said, I will remove Judah also out of my sight, as I have removed Israel, and will cast off this city Jerusalem which I have chosen, and the house of which I said my name shall be there. Now the rest of the acts of Josiah, and all that he did, are they not written in the book of the Chronicles of the kings of Judah? In his days Pharaoh Necho, king of Egypt, went up against the king of Assyria to the river Euphrates, and King Josiah went against him, and he slew him at Megiddo, when he had seen him. And his servants carried him in a chariot dead from Megiddo, and brought him to Jerusalem, and buried him in his own sepulchre.
And the people of the land took Jehoahaz the son of Josiah, and anointed him, and made him king in his father's stead. And Jehoahaz was 23 years old when he began to reign, and he reigned 3 months in Jerusalem. And his mother's name was Hamutal, the daughter of Jeremiah of Libnah. And he did that which was evil in the sight of the Lord, according to all that his fathers had done. And Pharaoh Necho put him in bands at Riblah in the land of Hamath, that he might not reign in Jerusalem, and put the land to a tribute of 100 talents of silver and a talent of gold. And Pharaoh Necho made Eliakim the son of Josiah king in the room of Josiah his father, and turned his name to Jehoiakim, and took Jehoahaz away. And he came to Egypt and died there. And Jehoiakim gave the silver and the gold to Pharaoh, but he taxed the land to give the money according to the commandment of Pharaoh. He exacted the silver and the gold of the people of the land, of every one according to his taxation, to give it unto Pharaoh Necho. And Jehoiakim was 25 years old when he began to reign, and he reigned 11 years in Jerusalem. And his mother's name was Zebudah, the daughter of Pedaiah of Rumah. And he did that which was evil in the sight of the Lord, according to all that his fathers had done.